ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಕೆಲವರಿಗೆ ತಲೆನೋವು ಬಂದಾಗ ವಾಂತಿ ಆಗತ್ತೆ. ಕೆಲವರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಹೊಟ್ಟೆ ಒಳಗೆ ಪಿತ್ತ ಜಾಸ್ತಿ ಆಗಿ ವಾಂತಿ ಆಗತ್ತೆ. ಅವರು ಊಟ ಆದ್ಮೇಲೆ ಗ್ಯಾಸ್ಟ್ರಿಕ್ ತುಂಬಾ ಜಾಸ್ತಿ ಒಳಗಡೆ ಒಂಥರ ಪಿತ್ತ ಜಾಸ್ತಿ ಆಗಿ ತಡ್ಕೊಳಕ್ಕಾಗದೆ ಹೊರಗಡೆ ಬರುತ್ತೆ. ಅವು ವಾಂತಿ ಆದ್ಮೇಲೆ, ಆ ಪಿತ್ತ ವಾಂತಿ ಆದ್ಮೇಲೆ ಅವರಿಗೆ ತಲೆನೋವು ಕಡಿಮೆ ಆಗುತ್ತೆ ಅಥವಾ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಈ ತರ ವಾಂತಿ ಆಗ್ತಾ ಇದ್ದಾಗ ನೀವು ನಾವು ಎಮರ್ಜೆನ್ಸಿ ಒಂದು ಮಾತ್ರೆ ಕೊಡ್ತೀವಿ, ಎಮರ್ಜೆನ್ಸಿ ಒಂದು ಇಂಜೆಕ್ಷನ್ ಕೊಡ್ತಾರಲ್ಲ, ಹಾಗೆ ಎಮರ್ಜೆನ್ಸಿಗೂ ಕೂಡ ಈ ಬಣ್ಣಗಳಲ್ಲಿ ಚಿಕಿತ್ಸೆ ಮಾಡಬಹುದು. ಇಮ್ಮಿಡಿಯೇಟ್ ಆಗಿ ಅವ್ರ ವಾಂತಿಯನ್ನ ನಿಲ್ಲಿಸ್ಬೇಕು. ಅವರಿಗೆ ಆಗ್ತಾ ಇರಲ್ಲ, ಯಾಕೆ ತುಂಬಾ ಪಿತ್ತ ವಾಂತಿಯನ್ನು ಮಾಡ್ಕೊಳ್ತಾರೆ. ತುಂಬಾ ತಲೆನೋವು ಬಂದವರಿಗೂ ಅಷ್ಟೇನೆ, ಕೆಲವರಿಗೆ ಅವ್ರಿಗೆ ವಾಂತಿ ಆದ ಮೇಲೇನೆ ಅವರಿಗೆ ತಲೆನೋವು ಕಡಿಮೆ ಆಗೋದು. ಒಳಗಡೆ ಸ್ಟಮಕ್ನಲ್ಲಿ ಪಿತ್ತ ಜಾಸ್ತಿ ಆದಾಗ ಈ ತರ ವಾಂತಿ ಆಗತ್ತೆ. ಆ ವಾಂತಿ ಆಗ್ತಾ ಇರೋದನ್ನ ನಿಲ್ಲಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಇಮ್ಮಿಡಿಯೇಟ್ ವಾಂತಿನ ನಿಲ್ಲಿಸ್ಲಿಕ್ಕೆ ನೋಡಿ, ಎಡಗೈ ಮಧ್ಯದ ಬೆರಳು ಬುಡದಿಂದ ತುದಿಯವರೆಗೂ ಈ ತರ ಪಿಂಕ್ ಕಲರ್ ಅಲ್ಲಿ ಲೈನ್ ಹಾಕಿ. ಅಂಗೈ ಸೈಡಿಗೆ ಪಿಂಕ್ ಕಲರ್ ಅಲ್ಲಿ ಬುಡದಿಂದ ತುದಿಯವರೆಗೂ ಲೈನ್ ಹಾಕಿ. ಇಮ್ಮಿಡಿಯೇಟ್ ತಕ್ಷಣಕ್ಕೆ ನೀವು ವಾಂತಿ ಆಗೋದು ನಿಲ್ಲುತ್ತೆ. ಈ ಕಲರ್ ಥೆರಪಿನ ಲಾಂಗ್ ಟರ್ಮ್ಗೂ ಚಿಕಿತ್ಸೆ ಕೊಡ್ಬೋದು, ಶಾರ್ಟ್ ಟರ್ಮ್ ತಕ್ಷಣಕ್ಕೆ ಎಮರ್ಜೆನ್ಸಿಗೂ ಕೂಡ ನಾವು ಚಿಕಿತ್ಸೆಯನ್ನ ಮಾಡ್ಬೋದು. ಕಲರ್ ಥೆರಪಿ 2 ದಿನ ಹಾಕ್ಬೇಕು, 4 ದಿವಸ ಹಾಕ್ಬೇಕು, ಆಮೇಲೆ ಕಡಿಮೆ ಆಗುತ್ತೆ, 2-3 ಗಂಟೆ ಹಾಕ್ಬೇಕು, ಆಮೇಲೆ ಕಡಿಮೆ ಆಗುತ್ತೆ. ಇಲ್ಲ, ಇಮ್ಮಿಡಿಯೇಟ್ ಪರಿಣಾಮ ಬೀರ್ತಕ್ಕಂಥದ್ದು. ಇಮ್ಮಿಡಿಯೇಟ್ ವಾಂತಿ ಆಗೋದು ಕಡಿಮೆ ಆಗುತ್ತೆ. ಈ ಮಕ್ಕಳು ಎಷ್ಟೋ ಸಲ ಅಜೀರ್ಣ ಆಗಿ ವಾಂತಿ ಆಗ್ತಾ ಇರುತ್ತೆ, ಪದೇ ವಾಂತಿ ಮಾಡ್ಕೊಳ್ತಾ ಇರ್ತಾರೆ, ಸುಸ್ತಾಗ್ಬಿಟ್ಟಿರ್ತಾರೆ ವಾಂತಿಯಾಗಿ. ಎಲ್ಲದಕ್ಕೂ ಬರುತ್ತೆ. ಯಾವ ರೀತಿಯ ವಾಂತಿ ಆಗ್ತಾ ಇದ್ರು ಕೂಡ ಈ ತರ ಪಿಂಕ್ ಕಲರ್ ನಲ್ಲಿ ಲೈನ್ ಹಾಕಿದವಾಗ ವಾಂತಿ ಆಗೋದು ಇಮ್ಮಿಡಿಯೇಟ್ ನಿಲ್ಲುತ್ತೆ. ಈ ಪಿಂಕ್ ಕಲರ್ ಏನ್ ಸೂಚಿಸುತ್ತದೆ ಅಂದ್ರೆ ಡೈರೆಕ್ಷನ್ ಅನ್ನ ರಿವರ್ಸ್ ಮಾಡುತ್ತೆ. ರೆಡ್ ಕಲರ್ ಡೈರೆಕ್ಷನ್ ಅನ್ನ ಜಾಸ್ತಿ ಮಾಡೋದು, ಪಿಂಕ್ ಕಲರ್ ಡೈರೆಕ್ಷನ್ ಅನ್ನ ರಿವರ್ಸ್ ಮಾಡುತ್ತೆ. ವಾಂತಿ ಆಹಾರ ಹೀಗೆ ಹೋಗ್ಬೇಕಲ್ವಾ, ಅದು ವಾಪಸ್ ಬರ್ತಾ ಇರುತ್ತಲ್ವಾ, ಅಂದ್ರೆ ರಿವರ್ಸ್ ಬರ್ತಾ ಇರುತ್ತಲ್ಲ, ಅದನ್ನ ವಾಪಸ್ ಮಾಡ್ಬೇಕಂತಂದ್ರೆ ರಿವರ್ಸ್ ಮಾಡ್ಬೇಕು. ವಾಂತಿ ಬರದೇ ಇರೋವಾಗ ಮಾಡ್ಬೇಕು. ದೇಹದ ಎಲ್ಲ ಈ ಅನ್ನನಾಳಗಳಲ್ಲಿ ಸೆನ್ಸಸ್ ಅನ್ನ ಕಡಿಮೆ ಮಾಡ್ಬೇಕು, ರಿವರ್ಸ್ ಆಗ್ತಕ್ಕಂಥದ್ದು. ಇದು ಆ ಕೆಲಸವನ್ನು ಮಾಡುತ್ತೆ. ಇಮ್ಮಿಡಿಯೇಟ್ ವಾಂತಿ ನಿಲ್ಲುತ್ತೆ. ಆಮೇಲೆ ನೀವು ವಾಂತಿ ಯಾವ ಕಾರಣಕ್ಕೆ ಆಗ್ತಾ ಇದೆ ಅದನ್ನ ನೀವು ಪರಿಹಾರ ಮಾಡ್ಕೊಳ್ಳಿ. ಅಜೀರ್ಣದಿಂದ ವಾಂತಿ ಆಗಿದೆಯೋ, ಪಿತ್ತದಿಂದ ವಾಂತಿ ಆಗಿದೆಯೋ, ಇನ್ಯಾವ ಕಾರಣದಿಂದ ವಾಂತಿ ಆಗಿದೆ, ಅದಕ್ಕೆ ನೀವು ಸರಿಯಾದ ಚಿಕಿತ್ಸೆಯನ್ನು ಮಾಡಿಕೊಂಡು ಸಂಪೂರ್ಣ ವಾಸಿ ಮಾಡ್ಕೊಳ್ಳಿ. ಇಮ್ಮಿಡಿಯೇಟ್ ವಾಂತಿ ನಿಲ್ಲಿಸ್ಲಿಕ್ಕೆ ಈ ಕಲರ್ನ ಉಪಯೋಗಿಸಿ. ತಕ್ಷಣದ ಚಿಕಿತ್ಸೆ ಎಮರ್ಜೆನ್ಸಿ ಕಲರ್ ಉಪಯೋಗಿಸಿದ್ದೇನೆ, ತಕ್ಷಣ ವಾಂತಿ ನಿಲ್ಲುತ್ತೆ. ಈ ತರ ಹಲವಾರು ವಿಷಯಗಳಿವೆ, ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ನಾನು ಪ್ರತಿ ಸಲ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೇಗೆ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವೆಲ್ಲ ವಿಷಯಗಳನ್ನ ನೀವು ತಿಳ್ಕೊಬೋದು, ನೋಟ್ ಮಾಡಿ ಇಟ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ, ಮತ್ತೊಂದಿಷ್ಟು ವಿಷಯಗಳನ್ನ ಹಂಚ್ಕೋಬೇಕು ನಿಮ್ಮೊಂದಿಗೆ ಅಂತ ಹೇಳ್ತಕ್ಕಂಥ ಉತ್ಸಾಹ ಬರುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿದಾಗ್ಲೂ ಕೂಡ ನಮ್ಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ, ನೀವು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮ್ಗೆ ಸಂತೋಷ ಆಗುತ್ತೆ. ಅದರಿಂದ ನಾವು ಇನ್ನೂ ಹಲವಾರು ವಿಷಯಗಳನ್ನ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನಮಗೂ ಒಂದು ಪ್ರೋತ್ಸಾಹ ಕೊಟ್ಟ ಹಾಗಾಗತ್ತೆ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.